ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪವನ್ಯಾಡು ರ್ಯಾಪಿಡ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ಈ ಚಾನಲ್ಗೆ ಬಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಕೊಡೋದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಸೆಲೆಕ್ಟ್ ಮಾಡಿ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾರೆ ಲೈಕ್ ಅಫ್ರೆಶ್ ಅಂತ ಇದೆಯಲ್ಲ, ನಮ್ಮದೊಂದು ಅರ್ಬಲೈಫ್ಸಲ್ಲಿ ಒಂದು ಪ್ರಾಡಕ್ಟ್ ಇದೆ ಅಫ್ರೆಶ್ ಅಂತ. ಅಫ್ರೆಶ್ ನಾವು ದಿನಕ್ಕೆ ಎಷ್ಟು ಸಲ ಸರ್ ಕುಡಿಬೋದು ಅಂತ ಕೇಳ್ತಿರೋ, ಅದಕ್ಕೋಸ್ಕರ ಅವ್ರಿಗಂತ ನೀವು ವಿಡಿಯೋ. ಸೊ ನೋಡಿ, ನಾನು ಅಫ್ರೆಶ್ನ ಕುಡಿತೀನಪ್ಪ, ದಿನದಲ್ಲಿ ಅದೆಷ್ಟು ಕುಡಿತೀನಿ ಹೇಳ್ತೀನಿ. ಸೊ ಅಫ್ರೆಶ್ ಅಂದರೆ ಫಸ್ಟ್ ಏನಂದರೆ, ಅಫ್ರೆಶ್ ಅಂದರೆ ಒಂದು ಎನರ್ಜಿ ಬೂಸ್ಟ್ ಮಾಡುತ್ತೆ ನಮ್ಮ ಬಾಡೀಲಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟು ಕಾಫಿ ಟೀ ಕುಡಿದಿರ್ತೀರ ನೀವು, ನಂಗೆ ಗೊತ್ತಿಲ್ಲ. ಅದು ಒಬ್ಬೊಬ್ರು ಒಂದೊಂದು ಕಾಫಿ ಟೀ ಕುಡಿತಾರೆ. ಒಬ್ಬೊಬ್ರು 1 ಕುಡಿಬೋದು, ಒಬ್ಬೊಬ್ರು 2 ಕುಡಿಬೋದು, ಒಬ್ಬರು ಕುಡಿದಿರನೇ ಇರ್ಬೋದು, ಒಬ್ಬೊಬ್ರು 10 ಕುಡಿಬೋದು, ಒಬ್ಬೊಬ್ರು 20 ಕುಡಿಬೋದು. ಡಿಪೆಂಡ್ಸ್, ಒಬ್ಬೊಬ್ರು ಬಾಡಿ ಮೇಲೆ ಒಂದೊಂದು ಥರ. ಅದೇ ರೀತಿಯೇ ಅಫ್ರೆಶ್ ಕೂಡ ಹಂಗೇನಪ್ಪ. ಈಗ ನೋಡಿ, ನನಗೆ ಮುಂಚೆ ಅಂದರೆ ಈ ಅಫ್ರೆಶ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಟೀ ಕಾಫಿ ಕುಡಿದು ಅಭ್ಯಾಸ ಇರಲಿಲ್ಲ ನನಗೆ. ಯಾವಾಗೋ ದಿನಕ್ಕೆ 1 ಕುಡಿತಿದ್ದೇನೋ, ಅಂದರೆ ವಾರಕ್ಕೆ 2-3 ಕುಡಿತಿದ್ದೇನೋ ಅಷ್ಟೇ. ಅದು ಬಿಟ್ಟರೆ ನಾನು ಡೈಲಿ ಕುಡಿಬೇಕು ಅನ್ನೋ ಅಭ್ಯಾಸ ನನಗಿರಲಿಲ್ಲ. ಅಂದರೆ ಯಾವಾಗ ಈ ಅಫ್ರೆಶ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಅರ್ಬಲೈಫ್ ಅಫ್ರೆಶ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಭ್ಯಾಸ ಇರಲಿಲ್ಲ ನನಗೆ. ಬಟ್ ಈಗ ನನಗೆ ಅಫ್ರೆಶ್ ಕುಡಿತಾ ನನಗೆ ಏನೋ ಅವಾಗ ಎನರ್ಜಿ. ಮುಂಚೆ ಅವಾಗ ನಾನು ಅಫ್ರೆಶ್ ಕುಡಿತಾ ಇರೋ ರೀಸನ್ ಏನಪ್ಪ ಅಂದರೆ, ನಾನು ಕಾಲೇಜ್ ಸ್ಟೂಡೆಂಟು, ನನಗೆ ಅದು ಅಭ್ಯಾಸ ಇರಲಿಲ್ಲ ಕಾಫಿ ಟೀ ಎಲ್ಲ ಕುಡಿಬೇಕು ಅಂತ. ಬಟ್ ಯಾವಾಗ ನಾನು ಅಫ್ರೆಶ್ ಕುಡಿಯೋಕ್ಕೆ ಶುರು ಮಾಡಿದೆ, ಇವಾಗ ಐ ಆಮ್ ಅ ವರ್ಕಿಂಗ್ ಪ್ರೊಫೆಷನಲ್. ನಾನು ಒಂದು ಬಿಸ್ನೆಸ್ ಮಾಡ್ತಿದ್ದೀನಿ, ನನ್ನದೇ ಆದಂಥ ಸೆಂಟರ್ ಇದೆ, ಆನ್ಲೈನ್ ಸೆಂಟರ್ ಇದೆ, ಆಫ್ಲೈನ್ ಸೆಂಟರ್ ಇದೆ, ತುಂಬ ಜನ ಕ್ಲೈಂಟ್ಸ್ ಇದ್ದಾರೆ, ನಮ್ಮದು ಆದಂಥ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಫ್ಯಾಮಿಲಿ ಇರುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಒಂದು ಅಫ್ರೆಶ್ ಕುಡಿತೀನಿ ಒಂದು ದಿನಕ್ಕೆ. ನಾನು ಪರ್ಸ್ನಲಿ ಏನಿಷ್ಟು ಕುಡಿತೀನಿ, ಒಂದು ದಿನಕ್ಕೆ ಏನಿಲ್ಲ ಅಂದರೆ ಒಂದು 3-4 ಸಲ ನಾನು ಕುಡಿತೀನಿ. ಇದು ನಂದು ಪರ್ಸ್ನಲ್ ಒಪಿನಿಯನ್. ಅದೇ ರೀತಿ ನಿಮ್ಗೆ ಎಷ್ಟಾಗುತ್ತೋ ನೀವು ಅಷ್ಟು ಕುಡಿಬೋದು. ಈಗ ಫಾರ್ ಎಕ್ಸಾಂಪಲ್ 40 ಕಾಫಿ ಕುಡಿತಿರ್ತಾರೆ ಒಬ್ಬ ಮುಂಚೆ, ಅವ್ರಿಗೆ ಹೋಗ್ಬಿಟ್ಟು ನೀವು ಯಾಕೆ 40 ಕಾಫಿ ಕುಡಿತಾ ಇದ್ದೀರಾ ಅಂದರೆ ಏನು ಹೇಳ್ತಾರೆ, ಅದಕ್ಕೆ ಆ ಪದಕ್ಕೆ ಅರ್ಥ ಇಲ್ಲ ಅಪ್ಪ. ಅವ್ರಿಷ್ಟ, ಅವ್ರು ಕುಡಿತಾ ಇದ್ದಾರೆ 40 ಕಾಫಿ, ಅವ್ರು 40 ಕಾಫಿ ಕೊಡ್ರೆ ನನಗೇನು ನಿಮ್ಗೇನು, ಕರೆಕ್ಟ್ ತಾನೆ? ಅವ್ರು 40 ಕಾಫಿ ಕುಡಿತಿದ್ದಾರೆ, ಅದು ಅವ್ರಿಷ್ಟ, ಅವ್ರ ದುಡ್ಡು. ಅವ್ರು ಕುಡಿದ್ರೆ ನನಗೇನು ನಿಮ್ಗೇನು. ಹಂಗೆ ಅಫ್ರೆಶ್ ಒಬ್ಬೊಬ್ಬರು 40 ಕುಡಿದ್ರೆ ಅದು ಅವ್ರಿಷ್ಟ, ನನಗೇನು ನಿಮ್ಗೇನು. ಅವ್ರವ್ರದಾದಂಥ ಒಂದು ಸರ್ಕಮ್ಸ್ಟೆನ್ಸಸ್, ಅವ್ರವ್ರು ಇರೋವಂಥ ಸಿಚುವೇಶನ್, ಅವ್ರವ್ರು ಇರೋವಂಥ ಪ್ರಾಬ್ಲಮ್ಸ್, ಅವ್ರವ್ರು ಇರೋವಂಥ ಸ್ಟ್ರೆಸ್, ಅವ್ರು ಕುಡಿತಾರೆ ಅಷ್ಟೇ. ಅಂದರೆ ನೀವು ಅನ್ಕೋಬೇಡಿ ಇದು ಆಲ್ಕೋಹಾಲ ಸರ್, ಹಂಗಲ್ಲ, ಆಲ್ಕೋಹಾಲ್ ಅಲ್ಲ. ನೋಡಿ, ಕಾಫಿ ಟೀ ಏನಕ್ಕೆ ಕುಡಿತೀವಿ, ನಮ್ಗೇನೋ ಒಂದು ಮೈಂಡ್ ರಿಲ್ಯಾಕ್ಸೇಷನ್ ಸಿಕ್ಕಲಿ, ಬಾಡಿ ರೆಜ್ಯುಮಿನೇಟ್ ಆಗಲಿ ಅಂತ. ಅದೇ ರೀತಿ ತಾನೆ ಹಂಗೆ ಅಫ್ರೆಶ್ ಕುಡಿಯೋದು ಅನ್ನೋದು ಅಷ್ಟೇ. ನಮ್ಗೆ ಏನಾಗ್ತದೆ ಅಂದರೆ, ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ, ಮೈಂಡು ಸ್ವಲ್ಪ ಚೆನ್ನಾಗಾಗುತ್ತೆ, ಏನೋ ಒಂದು ಸ್ವಲ್ಪ ಎನರ್ಜಿ ಫೀಲ್ ಕೊಡುತ್ತೆ, ಸ್ವಲ್ಪ ರಿಫ್ರೆಶ್ ಮೂವ್ಮೆಂಟ್ ಆಗುತ್ತೆ, ಫೀಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕುಡಿತೀವಿ. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಇರೋಂಥ ಈ ಸಿಟಿ ಲೈಫಲ್ಲಿ ಬೇಜಾನ್ ಸ್ಟ್ರೆಸ್ ಇರುತ್ತೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲನೂ ಸ್ವಲ್ಪ ಮರೆಯೋಕ್ಕೋಸ್ಕರ ಅಫ್ರೆಶ್ ಕುಡಿತಾ ಇರ್ತೀವಿ. ಆ್ಯಂಡ್ ಇದನ್ನು ಎಷ್ಟು ಬೇಕಾದ್ರೂ ಅದು ಅವ್ರವ್ರ ಬಾಡಿ ತಕ್ಕನಂಗೆ ಕುಡೀರಿ. ಬಟ್ ಅಡ್ವೈಸಬಲ್ ದಿನಕ್ಕೆ ಅಟ್ಲೀಸ್ಟ್ 2-3 ಆದರೂ ಕುಡೀರಿ, ಅಷ್ಟಾದ್ರೂ ಕುಡಿಬೇಕು, ಅದಕ್ಕಿಂತ ಕಡಿಮೆ ಮಾಡಿಬಿಡಿ. ಸೊ ಇದನ್ನು ಮಾಡೋದ್ರಿಂದ ನಿಮ್ಮದು ಮೆಟಬಾಲಿಸಮ್ ರೇಟ್ ಅನ್ನೋದು ಚೆನ್ನಾಗಿ ಜಾಸ್ತಿ ಆಗ್ತದೆ. ಯಾವಾಗ ನಿಮ್ಮದು ಮೆಟಬಾಲಿಸಮ್ ರೇಟ್ ಅನ್ನೋದು ಜಾಸ್ತಿ ಆಗ್ತದೆ, ಆಟೋಮೆಟಿಕಲಿ ನಿಮಗೆ ಬಾಡಿ ಒಳಗಡೆ ಯು ಕ್ಯಾನ್ ಫೀಲ್ ದ ಚೇಂಜಸ್. ಅದಕ್ಕೋಸ್ಕರ ಅಷ್ಟಾದ್ರೂ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಹೋಪ್ಫುಲಿ ನಾನು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಆ್ಯಂಡ್ ಅರ್ಬಲೈಫ್ ಯಾವುದೇ ಒಂದು ಪ್ರಾಡಕ್ಟ್ಸ್ ಎನ್ಕ್ವೈರಿ ಬೇಕು, ಅರ್ಬಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ನೀವು ಚೆನ್ನಾಗಾಗಬೇಕು, ನೀವು ಚೆನ್ನಾಗಾಗೋರ ಜೊತೆ ಬೇರೆಯವ್ರನ್ನೂ ಚೆನ್ನಾಗಿ ಮಾಡ್ತಾ ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ, ಮೇಲೆ ಡಿಸ್ಪ್ಲೇ ಆಗ್ತಾನೋ ತಮ್ಮರಿಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸ್ತೀನಿ. ಇದೇ ಕಾನ್ಫಿಡೆನ್ಸಲ್ಲಿ ನಾನು ನಿಮಗೆ ಮಾತಾಡ್ತಿದ್ದೀನಿ ಅಂದರೆ, ಖಂಡಿತ ನೀವು ಅಂದ್ಕೊಂಡಂಥ ರಿಸಲ್ಟ್ ಮೇಲೆ ನಾನು ವರ್ಕ್ ಮಾಡ್ತೀನಿ. ಮತ್ತೆ ಇನ್ನೊಂದು ಅಮೇಸಿಂಗ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.